ಮತ್ತೆ ನೋಡ್ರಿ, ನಾನು ಎಲ್ರಿಗೂ ಒಂದೇ ಮಾತು ಹೇಳೋದು, ಕಣದಲ್ಲಿ ನನಗೆ ಮೋಸ ಆಗಿದೆ ಅಂತಂದು ಮನ್ಯಾಗ ರೂಮಾಗ ಬಾಗ್ಲಕ್ಕ ಕೂತ್ಕೊಂಡು ಮಾತಾಡೋದು ಫಸ್ಟ್ ಬಿಡ್ರಿ. ಇಲ್ಲ ಅಂತಂದ್ರೆ ಅಂತರ ಕುರಿನ ಕಟ್ಬೇಡ್ರಿ. ನಿಮಗೆ ಏನಾದ್ರೂ ನಿಮ್ ಕಣದಲ್ಲಿ ಸಮಸ್ಯೆಗಳಾದ್ರೆ ಅದೇ ಕಣದಲ್ಲಿ ನಿಂದ್ರಿಸ್ಬಿಟ್ಟು ಮಾತಾಡೋ ದಮ್ಮು ತಾಕತ್ತಿದ್ರೆ ಕುರಿ ಕಟ್ರಿ. ಸುಮ್ಮನೆ ಅಲ್ಲಿ ನಮಗೆ ಮೋಸ ಆಗೈತಿ, ಇಲ್ಲಿ ನಮಗೆ ಮೋಸ ಆಗೈತಿ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಹಂಗ ಮೋಸ ಮಾಡಿದ್ದನ್ನ ಎದುರುಗಡೆನೆ ಕೇಳ್ಬೇಕು. ತಪ್ಪೇನಿಲ್ಲ, ಇಲ್ಲಿ ಯಾರಿಗೇನು ದೊಡ್ಡರಿರೋದಿಲ್ಲ. ಇಷ್ಟಂದ್ರೆ ಹೇಳ್ಬಲ್ಲೆ, ಸುಮ್ಮನೆ ಈ ಕಣದ ನಮಗೆ ಮೋಸ ಆಗೈತೆ ಅಂತ ಎಲ್ಲೋ ಕೂತ್ಕೊಂಡು ಕೆಲವೊಂದು ಗ್ರೂಪಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪದು. ಕೈಲಾಗ್ಲಿದಾರ ಮಾಡ್ತಾರೆ. ಮತ್ತೆ ಏನಂತಾರಪ್ಪ ಅಂತಂದ್ರೆ, ನೋಡ ಅವ್ರ ಕುರಿ ಸೋತಿದ್ಕೆ ಮಾತಾಡ್ತಿದ್ರು ಅವರು ಅಂತ ಮಾತು ಬರ್ತಾವು ಅಂತಂದು ಕೂಡ ಈ ತರನು ಮಾತಾಡ್ತಾರೆ. ನಾನು ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ಕುರಿ ಕಟ್ಟಿರ್ತೀರಾ, ಕಷ್ಟಪಟ್ಟು ಮೇಯಿಸಿರ್ತೀರಾ, ನಿಮ್ಗೆ ಏನಾದ್ರು ಕಣದಲ್ಲಿ ಸಮಸ್ಯೆ ಆದ್ರೆ ಕಣದಲ್ಲೇ ನಿಂತ್ಕೊಂಡ್ಬಿಟ್ಟು ಕೇಳ್ರಿ. ಎಲ್ರಿಗೂ ಅದಕ್ಕೆ ನಮಸ್ಕಾರ ಹೇಳ್ರಿ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಅದೇ ರೀತಿಯಾಗಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ ವಿಡಿಯೋ ಮಾಡೋದು, ನಮ್ಮ ದಾವಣಗೆರೆ ಭಾಗದಲ್ಲಿ ಯಾವ್ದಾದ್ರು ಒಂದು ಅದ್ದೂರಿಯಾಗಿ ಟೂರ್ನಮೆಂಟ್ ಯಶಸ್ವಿಯತ್ತ ಸಾಗ್ತಾ ಇದೆಯಪ್ಪ ಅಂತಂದ್ರೆ ಅದು ನಮ್ಮ SS ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಹರಿಹರ ದಾವಣಗೆರೆ ಚಿಕ್ಕವರ ಕಡೆಯಿಂದ ಒಂದು ಟೂರ್ನಮೆಂಟ್ ಸತತ 8ನೇ ಬಾರಿಗೆ ನಡೆಸ್ತಾ ಇದ್ವಿ. ಈ ಒಂದು ಟೂರ್ನಿ ಅದ್ದೂರಿಯಾಗಿ ಯಶಸ್ವಿಯತ್ತ ಸಾಗ್ತಾ ಇದೆ. ಕೊನ್ನೂರು ಭಾಗದಲ್ಲಿ ಏನೋ ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಇಟ್ಟೆ ಮತ್ತೆ ಅಮೌಂಟ್ ಇಟ್ಟೆ ಈ ರೀತಿಯಾಗಿ ಟೂರ್ನಮೆಂಟ್ ಇಟ್ಟು ನಡೆಸ್ತಾ ಇದ್ದಾರೆ. ಆದ್ರೆ ನಮ್ಮ ದಾವಣಗೆರೆ ಭಾಗದಲ್ಲಿ ಏನಾದ್ರು ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ಟೂರ್ನಮೆಂಟ್ ಯಾವ್ದಾದ್ರು ಇದೆ ನಮ್ದೇ. ಆ ಟೂರ್ನಮೆಂಟ್ ನ ನಮ್ಮ ಅಧ್ಯಕ್ಷರು, ನಮ್ಮ ಮದಾಣರು, ಅದೇ ರೀತಿಯಾಗಿ ಆ ಟೂರ್ನಿಯ ಉಸ್ತುವಾರಿಗಳು ನಮ್ಮ ಸಚಿನ್ ಅವರು, ಅದೇ ರೀತಿ ನಾವು ಟೂರ್ನಿಯ ಕಾರ್ಯಕರ್ತರು ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಟೂರ್ನಿನ ಆಚರಿಸ್ತಾ ಇದ್ದೀವಿ. ಈ ವರ್ಷನೂ ಕೂಡ ಟೂರ್ನಿ ಅದ್ದೂರಿಯಾಗಿ ಒಂದು ಸ್ಪೆಷಲ್ ಟೂರ್ನಮೆಂಟ್ ಹಮ್ಕೋಬೇಕಂತ ಎಲ್ಲರೂ T30, T24 ಈ ರೀತಿಯಾಗಿ ಮಾಡ್ಕೊಂತ ಬರ್ತಾ ಇದ್ರು. ಆದ್ರೆ ಈ ಬಾರಿ ಅದ್ದೂರಿಯಾಗಿ ಟೂರ್ನಿನ ನಾವು ಆಯೋಜನೆ ಮಾಡ್ಬೇಕು. ನಮ್ಮ ಹರಿಹರ ದಾವಣಗೆರೆ ಏನು ಟೂರ್ನಮೆಂಟ್ ಇದೆಯಲ್ಲ, ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೂ ಒಂದು ಮುಟ್ಟಬೇಕಂತಕ್ಕಂಥದ್ದು ಮಾಡ್ಕೊಂಡು ಟೂರ್ನಿ ಯಶಸ್ವಿಯತೆ ಸಾಗಿಸ್ಬೇಕು ಅಂತಂದು ಟೂರ್ನಿ ಮಾಡ್ತಾ ಇದೀವಿ. ಟೂರ್ನಿಯ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ, ಕೇಳಿ. ಇದೆ. ನಮಸ್ತೆ ಕುರಿ ಪ್ರೇಮಿಗಳಿಗೆಲ್ಲ ನಮಸ್ತೆ. ಈ ವರ್ಷ ಅಂದ್ರೆ ಪ್ರತಿ ವರ್ಷ ಒಂದೊಂದು ಹೊಸದಾಗಿ ನಮ್ಮ ಟೂರ್ನಿಮೆಂಟ್ ಅಲ್ಲಿ ಮಾಡ್ತಿದೀವಿ. ಲಾಸ್ಟ್ ಟೈಮ್ ಅಲ್ಲಿ ಬೈಕ್ ಹೊಡೆದೇ ಇರೋಂಥ ಕುರಿಗಳಿಗೆ ಅವಕಾಶ ಸಿಗ್ಲಿ ಅಂತ ಒಂದು ಟೂರ್ನಿಮೆಂಟ್ ಮಾಡಿದ್ವಿ. ಅದಾದ ನಂತರ ಮತ್ತೆ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು, ನಾವು ಕಣ ಹೊಡೆದಿರೋ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಒಂದು T16 ಅಂತ ಮಾಡಿ ಕಣ ಹೊಡೆದಿರೋ ಮರಿಗಳು ಹಾಕ್ಬೋದು, ಯಾರು ಹಾಕ್ಬೋದು ಅಂತಂದೇಳಿ ಅದು T16 ಕಂಪ್ಲೀಟ್ ಮಾಡಿದ್ವಿ. ಈ ಸಲ ನಾವು T8 ಅಂತ ಮಾಡಿದ್ದೀವಿ. T8 ಇದರಲ್ಲಿ ಮೇನ್ ಏನಂತಂದ್ರೆ 8 ಚಾಂಪಿಯನ್ ಆಗಿರೋ ಕುರಿಗಳಿಗೆ ಮಾತ್ರ. ಅಂದ್ರೆ 2025ರಲ್ಲಿ ಯಾವ ಚಾಂಪಿಯನ್ ಅಂತಿದಾರಲ್ಲ ಆ ತರ ನಾವು 8 ಕುರಿಗಳನ್ನ ತಗೊಂಡಿದ್ದೀವಿ. 8 ಡಿಸ್ಟಿಕ್ಕಿಂದ 8 ಕುರಿಗಳು ತಗೊಂತೀವಿ. ಈಗ ಸದ್ಯ ನಮ್ಮ ಕರ್ನಾಟಕದಲ್ಲಿ 8 ಡಿಸ್ಟಿಕ್ ಆಲ್ಮೋಸ್ಟ್ ರನ್ನಿಂಗ್ ಇರೋದು ಕುರಿಗಳು, ಸಾಕೋದು, ಆಡ್ಸೋದು, ಟೂರ್ನಿಮೆಂಟ್ಗಳು ಇವೆಲ್ಲ ಮಾಡ್ತಿರೋದು 8 ಡಿಸ್ಟಿಕ್. ದಾವಣಗೆರೆ, ಶಿವಮೊಗ್ಗ, ಹಾವೇರಿ, ಚಿತ್ರದುರ್ಗ, ಬಾಗಲಕೋಟೆ, ಗದಗ, ಮುಧೋಳು ಈ ಸುತ್ತಮುತ್ತ ಏನಿದಾವಲ್ಲ ಆ ಕಡೆಯಿಂದ ಒಂದೊಂದು ಭಾಗದಿಂದ ತಗೊಂಡು ಟೂರ್ನಿಮೆಂಟ್ ಮಾಡ್ತಿದೀವಿ. ಚಾಂಪಿಯನ್ ಅನ್ನೋ ಕುರಿಗಳಲ್ಲೇ ನಾವೇ ಸೆಲೆಕ್ಟ್ ಮಾಡ್ತೀವಿ, ಯಾವ್ದು ಹೆಚ್ಚಿದೆ ಅಂತ ತಿಳ್ಕೊಂತೀವಿ ಜನರ ಬಾಯಲ್ಲಿ. ಅದರಲ್ಲಿ ಆ ಕುರಿ ಸೆಲೆಕ್ಟ್ ಮಾಡ್ಕೊಂಡು 8 ಕುರಿ ಆಡಿಸ್ತಿದೀವಿ. ಇದರಲ್ಲಿ ಯಾವ್ದು ಹೊಡೆದು ಫಸ್ಟ್ ಆಗುತ್ತೋ ಕರ್ನಾಟಕ ಚಾಂಪಿಯನ್ ಅನ್ನ ಬಿರುದು ಕೊಡ್ತಾ ಇದೀವಿ. ಅದಕ್ಕೊಂದು ಮೆಡಲ್ ಇರ್ಬೋದು, ಒಂದು ಅಮೌಂಟ್ ಇರ್ಬೋದು, ಸನ್ಮಾನ ಇರ್ಬೋದು, ಈ ತರ ಮಾಡ್ತಿದೀವಿ. ಇದು ಈ 2025ರಲ್ಲಿ ನಡೆಸ್ತಿರೋ ಸ್ಪೆಷಲ್ ಟೂರ್ನಿಮೆಂಟ್. ಆ ಕಡೆ ಬಗ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ, ಚಾಂಪಿಯನ್ ಅಂತ ಕುರಿಗಳಿದ್ರೆ ನಮಗೆ ಕರೆ ಮಾಡಿ. 1 ರಿಂದ 2 ಕುರಿಗಳ ವೇಟಲ್ಲಿ ಇಟ್ಟಿದ್ದೇವೆ. ದೂರದ ಭಾಗಗಳ ಕುರಿಗಳಿಗೆ ಮಾತ್ರ ನಿಮಗೆ ಒಂದು ಅವಕಾಶ ಕೊಡ್ತೀವಿ. ಇದು ನಮ್ಮ ಟೂರ್ನಿಯ ಸ್ಪೆಷಾಲಿಟಿ ಅಣ್ಣ. ಮತ್ತೆ ಈ T8 ಅಂತ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಯಾರ ತಲೆಯಲ್ಲಿ ಇರಲಿಲ್ಲ, ನಮ್ಮ ಮದವರ ತಲೆಯಲ್ಲಿ ಇದ್ದಿದ್ದು. ಅದ್ರ ಬಗ್ಗೆ ಅವ್ರ ಹತ್ರನೇ ಕೇಳೋಣ, ಅವ್ರಿಗೆ ಐಡಿಯಾ ಹೆಂಗ್ ಬಂತು, ಅದನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಅದು ಹೆಂಗೆ ಅಣ್ಣ. ಈಗ ಏನಂದ್ರೆ T8 ಅಂತ ಕಾನ್ಸೆಪ್ಟ್ ನಿಮ್ಮ ಹತ್ರ ಬಂದದಕ್ಕೆ ಕಾರಣ? ಈಗ ಏನಿಲ್ಲ, ನಮ್ದು ನಾರ್ಮಲ್ ಟೂರ್ನಿಮೆಂಟ್ ಯಾವ ತರ ಇತ್ತು ಅಂದ್ರೆ ಬೈಕ್ ಇಟ್ಟಿದ್ವಿ ಎಲ್ಲವಕ್ಕೂ. 2, 4, 6, 8 ಬೈಕ್ ಇಟ್ಟಿದ್ವಿ. ಕೊರೋಣ ಇಲ್ಲ ಸ್ಪಾನ್ಬೇಕು ಹತ್ರ ಬರ್. ಈಗ ನೀನ್ ಅಲ್ಲೇ ಕೂತು ಹತ್ರ ಬರ್ತೀನಿ, ನೀನ್ ಹತ್ರ ಕಾಣಿಸತ್ತ. ನಮ್ಮ ಸಚಿನ್ ಬನ್ನಿ ಕಟ್ಟಿದಾರಲ್ಲ, ಅವರು ಈ ಟೂರ್ನಿಮೆಂಟ್ ಇನ್ನೊಂದು ಏನೋ ಸ್ಪೆಷಾಲಿಟೀಸ್ ಆಗಿ ಏನಾದ್ರು ಹೊಸದು ಮಾಡ್ಬೇಕು, ನಾವು ಚೇಂಜಸ್ ಮಾಡೋಣ, ಜನರಲ್ ಏನಾರು ಇನ್ನೊಂದು ಮಾಡ್ತೀವಿ, ಹೋದ ವರ್ಷ ಮಾಡ್ದಂಗೆ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡ್ತಾ ಇದ್ವಿ. ಸಡನ್ಲಿ ಕುತ್ಕೊಂಡಾಗ ಸುಮ್ಮನೆ 16 ಅನ್ನೋದೀಗ ಸಣ್ಣ ಹುಡುಗರು ನಡೆಸ್ತಾ ಇದ್ದಾರೆ ಟೂರ್ನಿಮೆಂಟ್. ಒಂದೊಂದು ದಿನಕ್ಕೆ ಒಂದೊಂದು, ವಾರಕ್ಕೊಂದೊಂದು ಮಾಡ್ತಿದ್ದಾರೆ. ಅದಕ್ಕೂ ಅರ್ಥ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಚೇಂಜಸ್ ಇರಲಿ ಅಂತ ಚಾಂಪಿಯನ್ ಕುರಿಗಳಿಗೆ ಒಂದು ಟೂರ್ನಿಮೆಂಟ್ ಮಾಡ್ತಿದ್ದೀವಿ. 8 ಕುರಿ ಮಾತ್ರ ಇರುತ್ತೆ, 80,000 ಇಟ್ಟಿದ್ದೀವಿ. ಅದನ್ನೇನೋ 1 ಲಕ್ಷ ಮಾಡ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಪ್ಲೇಸು 30,000, ಸಾರಿ ಚಾರ್ಜರ್ ಬೈಕ್ ಇಟ್ಟಿದ್ದೀವಿ. ಆಮೇಲೆ ಟ್ರೋಫಿ 4th ಮತ್ತು 3rd ಟ್ರೋಫಿ ಇಟ್ಟಿದ್ದೀವಿ. ಈ ಥರ ಇದರಲ್ಲಿ ಇರುತ್ತೆ. ಬಟ್ ಏನಪ್ಪ ಅಂದರೆ ಈ 8 ಕುರಿಗಳು ಚಾಂಪಿಯನ್ ಆಗಿರ್ಬೇಕು. 8 ಕುರಿ ಹೆಸರು ಮತ್ತು ಫೋಟೋಗಳು ಜನರಿಗೆ ನೋಡಿದ ತಕ್ಷಣ ಆ ಕುರಿಗಳು ಯಾವಾಗ ಆಡ್ತವೆ, ಯಾವಾಗ ಗೆಲ್ತವೆ ಅಂತಂದು ಕಾಯ್ತಿರ್ಬೇಕು ಟೂರ್ನಿಮೆಂಟ್ಗೆ. ಅದೊಂದು ಕುತೂಹಲಕ್ಕೋಸ್ಕರ ಈ ಟೂರ್ನಿಮೆಂಟ್ನ ಆಯೋಜನೆ ಮಾಡಿದ್ದೀವಿ.
ಅಣ್ಣ ಈಗ 8 ಕುರಿ ಹೆಸರು ಬರ್ಸಲ್ಲ, 16 ಕುರಿ ಬರ್ಸ್ತಾರೆ, 20 ಕುರಿ ಬರ್ಸ್ತಾರೆ. ಈಗ 20 ಕುರಿ ಬರ್ಸಿದ್ರಪ್ಪ ಅಂದ್ರೆ 8 ಕುರಿ ಹೆಂಗ್ ಚಾಯ್ಸ್ ಮಾಡ್ಕೊಂತೀರಾ? ಏನಾಗಿದೆ ಅಂದ್ರೆ ಈಗ ನಮಗೆ ಟೋಟಲ್ 36 ಕುರಿ ಬರ್ಸಿದಾರೆ ಲಿಸ್ಟ್ ಅಲ್ಲಿ. ಈಗ ಒಂದೊಂದು ಜಿಲ್ಲೆಯಿಂದ 10 ಕುರಿ 12 ಕುರಿ ಬರ್ಸಿದ್ದಾರೆ. ಅದರಲ್ಲಿ ಯಾವ್ದು ಹೆಚ್ಚು ಅಂತಂದು ಆ ಜನಗಳ ಬಾಯಲ್ಲಿ ಡಿಸ್ಟಿಕ್ ಅಲ್ಲಿ ವಿಚಾರಣೆ ಮಾಡ್ತೀವಿ. ಕುರಿ ಫೀಲ್ಡ್ ಅಲ್ಲಿರೋರಿಗೆ ಆ ಕುರಿ ಹೆಚ್ಚು ಅಂತ ಯಾರಿಗೆ ಅನ್ಸುತ್ತೋ ಆ ಕುರಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಅಣ್ಣ ಮತ್ತೆ ಪ್ರತಿ ವರ್ಷನೂ ಈ ಟೂರ್ ಹಮ್ಮಿಕೊಂಡಿದ್ದು ಉದ್ದೇಶ ಸರ್ ಇದು ನೋಡಿ, SS ಮಲ್ಲಿಕಾರ್ಜುನ್ ಅವ್ರದ್ದು ಏನಿದೆಲ್ಲ 58ನೇ ವರ್ಷದ್ದು ನಡೀತಾ ಇದೆ. ಇದು ಆಲ್ರೆಡಿ 8ನೇ ಬಾರಿ ನಡೆಸ್ತಾ ಇದ್ದಾರೆ. ಇದನ್ನ ನಡ್ಸ್ಕೊಂಡ್ ಬಂದಿದ್ದು ನಮ್ಮ ಸಚಿನ್ ಅವರು ಮತ್ತು ಸ್ನೇಹಿತರು ನಡ್ಸ್ಕೊಂಡ್ ಬರ್ತಾ ಇದ್ರು. ನಾವು ದಾವಣಗೆರೆ ಹರಿಹರ ಶಿಪ್ ಲವರ್ಸ್ ಇಂದ ನಾವು ಕಿರಣ್ ಪ್ರತಿ ವರ್ಷ ನಾವು ನಡ್ಸ್ಕೊಂಡ್ ಬರ್ತಿದ್ವಿ. ನಾವು ಒಂದು 5 ರಿಂದ 6 ವರ್ಷ ನಡೆಸ್ತಾ ಇದೀವಿ. ಏನಾಯ್ತು, ಎಲ್ಲ ಸ್ನೇಹಿತರು ಒಂದೇ ಸರ್ಕಲ್ ಆಗಿರೋದ್ರಿಂದ ಹೆಚ್ಚುವರಿಯಾಗಿ ಟೂರ್ನಿಮೆಂಟ್ ನ ಸಕ್ಸಸ್ಫುಲ್ ಆಗಿ ಗ್ರ್ಯಾಂಡ್ ಫುಲ್ ಆಗಿ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡು ಒಂದಾಗಿ ಮಾಡೋಣ ಅಂತಂದು ಎಲ್ಲ ಜೊತೆ ಸೇರ್ಕೊಂಡು ಟೂರ್ನಿಮೆಂಟ್ ನ ಆಯೋಜನೆ ಮಾಡ್ತಿದ್ವಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ನಮ್ಮ ಏನೋ ದಾವಣಗೆರೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಹರಿಹರ ದಾವಣಗೆರೆ ಶಿಪ್ ಲವರ್ಸ್ ಹಾಗೂ ನಮ್ಮ SS ಮಲ್ಲಿಕಾರ್ಜುನ್ ಅವರ ಹುಟ್ಟಹಬ್ಬದ ಪ್ರಯುಕ್ತ ಟೂರ್ನಿಯನ್ನು ಆಯೋಜನೆ ಮಾಡ್ಕೊಂತ ಬರ್ತಾ ಇದೀವಿ. ತುಂಬಾ ಅದ್ದೂರಿಯಾಗಿ ನಡೆಸ್ತಾ ಇದೀವಿ. ಅದೇ ಟೂರ್ನಿಯನ್ನು ಕೂಡ ಈ ವರ್ಷ ಆಯೋಜನೆ ಮಾಡಿದೀವಿ. ಇದು ಈ ಒಂದು ಟೂರ್ನಿಯ ಪೂರ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದು ಅನ್ಕೊಂತೀವಿ. ಅದೇ ರೀತಿ ಕನ್ಫ್ಯೂಸ್ ಆಗ್ಬೇಡಿ. T8 ಬೇರೆ, ಇದು ಏನಿದೆಯಲ್ಲ ಇದು ನಾರ್ಮಲ್ ಕಣ. ಇದರಲ್ಲಿ ಮರಿ ಕುರಿ 2 4 6 8 ಇದೆ ಸಪ್ರೇಟ್. ಅಂದ್ರೆ ಇದು ಫಸ್ಟ್ ಆಡಿಸ್ತೀವಿ. T8 ಫಸ್ಟ್ ಹೇಳ ಮರಿಕೂರಿ 2 4 ಒಂದಿನ, ಮಾರನೇ ದಿನ ಭಾನುವಾರ ಫಸ್ಟಿಗೆ T8 ಆಡಿಸ್ಬಿಡೋಣ, ಆಮೇಲೆ 6 8 ಆಡಿಸ್ಬಿಡೋಣ. ನೋಡಿ ಏನೋ ಶನಿವಾರ ದಿವಸ ಏನಾಯ್ತಲ್ಲ, ಮರಿ ಕುರಿ 2 4 ಮುಗಿದ್ಮೇಲೆ ಮತ್ತೆ ತಿರುಗಿ ದಿವಸ ಭಾನುವಾರ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಕಂಟಿನ್ಯೂ ಮಾಡಲ್ಲ. ತಿರುಗಿ ದಿವಸ ಏನಾಯ್ತಲ್ಲ ಭಾನುವಾರ ಬೆಳಗ್ಗೆ ಇದೇ 8 T8 ಚಾಂಪಿಯನ್ ಕುರಿಗಳು ಏನಾಯ್ತಲ್ಲ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ 6 8 ಕಂಟಿನ್ಯೂ ಇರುತ್ತೆ. 6 8 ಮತ್ತೆ ಕಂಟಿನ್ಯೂ ಟೂರ್ನಿಮೆಂಟ್ ಹೇಳ್ಬಿಡಿ ಏನಿದೆ ಅಂತ ನೀವೇ ಹೇಳೋಣ. ನೋಡಿ, ಇದು ನಾರ್ಮಲ್ ಟೂರ್ನಿಮೆಂಟ್ ಅಂದ್ರೆ ನೋಡಿ, ಮರಿಕುರಿಗೆ ಫಸ್ಟ್ ಸೈಕಲ್, ಏರ್ ಕೂಲರ್, ಟ್ರೋಫಿ ಇಟ್ಟಿದೀವಿ. 4th ಪ್ಲೇಸ್ ಅಂತ ಇರುತ್ತೆ. ಅದಾದಂತ 2 ಬೈಕ್ ಇಟ್ಟಿದೀವಿ, 4 ಬೈಕ್, 6 ಬೈಕ್ ಮತ್ತೆ 8 ಬೈಕ್ ಇಟ್ಟಿದೀವಿ. ಈಗ ನಡೀತಂತ ಟೂರ್ನಿಮೆಂಟ್ ಅಲ್ಲಿ 24 ಕುರಿ ಸೇರೋರು ಅಷ್ಟೇ ಬೈಕ್ ಕೊಡ್ತೀವಿ, 16 ಕುರಿ ಅಷ್ಟೇ ಪ್ರೈಸ್ ಕೊಡ್ತೀವಿ. ಆಮೇಲೆ 5,000 ರೂಪಾಯಿ ಎಂಟ್ರೆನ್ಸ್ ಫೀಸ್, 6,000 ರೂಪಾಯಿ ಎಂಟ್ರೆನ್ಸ್ ಫೀಸ್ ಮಾಡಿದ್ದಾರೆ. ನಮ್ಮಲ್ಲಿ ನೋಡ್ರಿ ಕಾನ್ಸೆಪ್ಟ್ ಇರೋದು ಒಂದೇ, ಬಡವರು ಬಗ್ರು ಕುರಿ ಆಡಿಸ್ಬೇಕು, ಬಡವರು ಬಗ್ರು ಪ್ರೈಸ್ ತಗೊಂಡು ಹೋಗ್ಬೇಕಂದ್ರೆ ನಮ್ದು ಟೂರ್ನಿಮೆಂಟ್ ನಮ್ಮ ಕಾನ್ಸೆಪ್ಟ್ ಯಾವಾಗ್ಲೂ. ನಮ್ಮಲ್ಲಿ ನೋಡ್ರಿ ಬೈಕಿಗೆ 2 1,500 ರೂಪಾಯಿ ಇಟ್ಟಿದ್ದೀವಿ ಎಂಟ್ರೆನ್ಸ್ ಫೀಸ್. ಅದು 1 ಕುರಿ ಸೇರಿದ್ರು ಬೈಕ್ ಕೊಡ್ತೀವಿ, 10 ಕುರಿ ಸೇರಿದ್ರು ಬೈಕ್ ಕೊಡ್ತೀವಿ. ಅದೇ ತರ 4 6 2,200 ರೂಪಾಯಿ ಇಟ್ಟಿದ್ದೀವಿ. 8 2 ಬೈಕ್ ಇಟ್ಟಿದ್ದೀವಿ, 3,000 ರೂಪಾಯಿ ಇಟ್ಟಿದ್ದೀವಿ. ಈಗ ಪ್ರೆಸೆಂಟ್ ರನ್ನಿಂಗ್ ಏನ್ ನಡೀತಿದೆ ಅಂತಂದ್ರೆ ಬಿಸ್ನೆಸ್ ಆಗ್ಬಿಟ್ಟಿದೆ ಒಂಥರ ಟೂರ್ನಿಮೆಂಟ್ ಅನ್ನೋದು. ಏನಾಗ್ಬಿಟ್ಟಿದೆ, ನಾನು ನಡೆಸ್ಬೇಕು, ಬಂಡವಾಳಕ್ಕೆ ಯಾರು ಮಾಡಲ್ಲ. ಕುರಿಯರ್ ಬಂಡವಾಳ ತಗೊಂಡು ಅವರಿಗೆ ಕೊಟ್ಟು ಅದ್ರಾಗ ಒಂದು 5,000 ಉಳಿಸ್ಕೊಳ ಲೆಕ್ಕಕ್ಕೆ ಮಾಡಿದ್ದಾರೆ ಟೂರ್ನಿಮೆಂಟ್ ನ. ಪ್ರತಿ ವರ್ಷ ಅವ್ರವ್ರದ್ದು ಐಡೆಂಟಿಫೈ ಮಾಡ್ಕೊಳಕ್ಕೆ ಇಲ್ಲ ಅವ್ರ ಗ್ರೂಪ್ ಇಂದನೋ ಅವ್ರೊಂದು ಹೆಸರಿಗೆ ಟೂರ್ನಿಮೆಂಟ್ ಆಡಿಸ್ತಾರೆ. ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬಿಟ್ರೆ. ಈ T16 24 ಆಡ್ಸೋರು ನೀವು ಏನ್ ಹೇಳ್ತೀವಿ ಅಂತಂದ್ರೆ ಅವ್ರ ನಡೆಸರಿಗೆ 15 ದಿನ 1 ತಿಂಗಳು ಹಿಂದೆ ಮುಂದೆ ನೀವು ಟೂರ್ನಿಮೆಂಟ್ ನಡ್ಸಕ್ ಹೋಗ್ಬಿಡ್ರಿ. ನಡೆಸ್ಲಿ, ಅವರು ಗ್ರ್ಯಾಂಡ್ ಫುಲ್ ನಡೆಸ್ತಾ ಇರ್ತಾರೆ, ವರ್ಷ ನಡ್ಸ್ಕೊಂಡ್ ಬರ್ತಾರೆ. ನೀವೇನೇ 1 ವರ್ಷ ನಿಮ್ ಹೆಸರು ಮಾಡಕ್ಕೋಸ್ಕರ 16 ಕುರಿದು 5,000 ರೂಪಾಯಿ ಎಂಟ್ರೆನ್ಸ್ ಫೀಸ್, 4,000 ಎಂಟ್ರೆನ್ಸ್ ಫೀಸ್ ಇಟ್ಟು ಇರೋ ಟೂರ್ನಿಮೆಂಟ್ ಕೆಡ್ಸಕ್ ಹೋಗ್ಬಿಟ್ರಿ. ಟೂರ್ನಿಮೆಂಟ್ ತುಂಬಾ ಕೆಡ್ತಾ ಇದೆ, ಕುರಿ ಫೀಲ್ಡ್ ಹಾಳಾಗ್ತಿದೆ. ಕುರಿ ಫೀಲ್ಡ್ ಬೆಳಿಬೇಕು. ದಯಮಾಡಿ ನಿಮಗೆ ಹೇಳೋದೇನಪ್ಪ, ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಕೆಟ್ಟದ್ ಮಾಡ್ಬೇಡ್ರಿ ಅಷ್ಟೇ. ಕುರಿ ಫೀಲ್ಡ್ ಎಲ್ಲರಿಗೂ ಹೇಳೋದು ಇದನ್ನ ಹೇಳಕ್ ಇಷ್ಟಪಡ್ತೀವಿ. ಈ ಟೂರ್ನಿಮೆಂಟ್ ಬಗ್ಗೆ ನಮ್ಮ ಸಚಿನ್ ಅವರು ಒಂದೆರಡು ಮಾತಾಡ್ತಾರೆ. ಮಾತಾಡಿ ಸರ್. ನಮ್ಮ SS ಮಲ್ಲಿಕಾರ್ಜುನ್ ಅವರ ಹುಟ್ಟೋದು ಪ್ರಯುಕ್ತ ಪ್ರತಿ ವರ್ಷನೂ ನಡ್ಸ್ಕೊಂತ ಬರ್ತಾ ಇದಾರೆ. ನಾವು ಚಿಕ್ಕವರಿದ್ವಿ, ಅವಾಗಿದ್ದನು ಕೂಡ ಅವ್ರು ನಡ್ಸ್ಕೊಂತ ಬರ್ತಾ ಇದಾರೆ. ನಮ್ಗೆ ಒಂದು ಆಸೆ ಇತ್ತು, ಏನಪ್ಪಾ ಅಂತಂದ್ರೆ ನಾವ್ ಯಾವಾಗ ಈ ರೀತಿ ಟೂರ್ನಮೆಂಟ್ ನಡ್ಸ್ಕೊಂತ ಇವ್ರ ಜೊತೆ ಎಲ್ಲ ಸೇರ್ತೀವಂತ. ಆ ಅದೃಷ್ಟ ದೇವ್ರಿಗೆ ಕೇಳಿತೆ ಗೊತ್ತಿಲ್ಲ, ಇವತ್ತು ಬಂದೈತಿ. ಅವರೇ ಸಚಿನ್ ಅಣ್ಣರು ಅಂತಂದ್ರೆ ನೋಡೋಣ ಅವ್ರ ಬಾಯಲ್ಲಿ ಏನ್ ಬರುತ್ತೆ, ಅವರ ಒಪಿನಿಯನ್ ಏನು ಟೂರ್ನಮೆಂಟ್ ಬಗ್ಗೆ ಕೇಳೋಣ. ನಮಸ್ತೆ ಎಲ್ಲ ಕುರಿ ಮಾಲೀಕರಿಗೂ. SS ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ ಸುಮಾರು 50ನೇ ವರ್ಷ ಅವ್ರದ್ದು. 50ನೇ ವರ್ಷದಿಂದ ಕುರಿ ಕಾಳಗವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ 58ನೇ ವರ್ಷಕ್ಕೆ ಬಂದು ತಲುಪಿದ್ದೀವಿ. ಪ್ರತಿ ವರ್ಷನೂ ಒಂದೊಂದು ವಿಶೇಷವಾಗಿ ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ಸತಿ ಹೋದ ಸತಿ T16 ಅನ್ನೋದು ಯಾರ ತಲೆಯಲ್ಲೂ ಇರಲಿಲ್ಲ. ಹೋದ ವರ್ಷ ನಾವು T16 ಅಂತ ಕಲ್ಸ್ಕೊಟ್ವಿ. ಇವತ್ತು ಎಲ್ಲರೂ T16 ಮಾಡ್ತಿದ್ದಾರೆ. ಅದೇ ರೀತಿ ಇದು ಈ ವರ್ಷ ವಿಶೇಷವಾಗಿ ಏನಾದ್ರು ಮಾಡಬೇಕು. ರೆಗ್ಯುಲರ್ ಟೂರ್ನಿಮೆಂಟ್ ಇದ್ದೇ ಇರುತ್ತೆ. ರೆಗ್ಯುಲರ್ ಟೂರ್ನಿಮೆಂಟ್ ಎಲ್ಲರೂ ಮಾಡ್ತಾರೆ. ಏನಾದ್ರೂ ಒಂದು ವಿಶೇಷತೆ ನಾವು ತೋರಿಸ್ಬೇಕು. ಯಾಕಂದ್ರೆ ಒಂದು ವಿಶೇಷತೆ ತೋರ್ಸ್ಕೊಂತ ಬಂದಿದ್ದೀವಿ. ಏನಾದ್ರೂ ಒಂದು ವಿಶೇಷತೆ ತೋರಿಸ್ಬೇಕು ಅಂತೇಳಿ ಈ ಸತಿ T8 ಮಾಡೋಣ ಅಂತೇಳಿ ನಾನು, ನಮ್ಮ ಮಧು ಅವರು ಮತ್ತೆ ಕಿರಣ್ ಅವರೆಲ್ಲ ಮಾತಾಡ್ಬಿಟ್ಟು ಚಾಂಪಿಯನ್ ಕಂಟಿನ್ಯೂ 4 ಕಣ 5 ಕಣ ಹೊಡೆದಿರ್ತಕ್ಕಂಥ ಕುರಿಗಳಿಗೆ 8 ಕುರಿಗಳು. ಇವತ್ತು ಆ 8 ಕುರಿಗಳು ಕಣದಲ್ಲಿ ಬಂದು ನಿಂತ್ರೆ ಎಲ್ಲರೂ ಮೈ ರೋಮಾಂಚನ ಆಗ್ಬೇಕು. ಯಾವಾಗ ಈ ಕುರಿ ಕಾಳಗ ಪ್ರಾರಂಭ ಆಗ್ತೈತಿ, ಯಾವಾಗ ಈ ಕುರಿ ಕಾಳಗ ನಡೀತೈತಿ ಅನ್ನೋದು ಒಂದು ಕಾತರ ಇರ್ಬೇಕು. ಆ ರೀತಿ ನಾವು ಮಾಡ್ಬೇಕು ಅಂತೇಳಿ ಪಣ ತೊಟ್ಟು ನಿಂತಿದ್ದೀವಿ. ಸಕ್ಸಸ್ ಮಾಡೇ ಮಾಡ್ತೀವಿ. ಯಾಕಂತಂದ್ರೆ
ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ನಮಗೆ ಎಲ್ಲರಿಗೂ ಸಹಕಾರ ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕುರಿ ಕಾಳಗಕ್ಕೆ ಇವತ್ತು ನಾವು ನೆಪ ಮಾತ್ರ ನಾವು ಮುಂದೆ ನಿಂತು ನಡೆಸ್ತಿರೋದು. ಇವತ್ತು ನಮಗೆ ಬೆನ್ನೆಲುಬಾಗಿ ಶಿವಗಂಗಾ ಶ್ರೀನಿವಾಸ್ ಅಂತೇಳಿ ಅವ್ರ ಖ್ಯಾತ ಉದ್ಯಮಿಗಳು, ಅವರು ಪ್ರತಿ ವರ್ಷ ಸಹ ನಮಗೊಂದು ಸಹಕಾರ ನೀಡ್ಕಂತ, ಆಮೇಲೆ ಗಿರೀಶ್ ಗೌಡ್ರು ಕಕ್ಕರಗೊಳ್ಳ ಅಂತೇಳಿ, SP ನಾಗರಾಜ್ ರೈಸ್ ಮಿಲ್ ಓನರು, ಆಮೇಲೆ ಮಂಜುನಾಥ್ ತಾಳಬಾಳು ಜ್ಯುವೆಲ್ಲರ್ಸು, ಆಮೇಲೆ ಅದೇ ಈ ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತ ನಂದಿಗಾವಿ ಶ್ರೀನಿವಾಸ್ ಅವರು ಸಹ ನಮಗೊಂದು ಈ ಒಂದು ಟೂರ್ನಿಮೆಂಟಿಗೆ ಹೆಚ್ಚಿನ ಸಹಕಾರ ಕೊಡ್ತಿದ್ದಾರೆ. ಇದು ನಮ್ಮ ಒಬ್ರದೇ ಮಾತ್ರ ಅಲ್ಲ, ಎಲ್ಲರಿಂದನೂ ನಮ್ಮ ಈ ಟೂರ್ನಿಮೆಂಟ್ ಈ ನಮ್ನಿ ಸಕ್ಸಸ್ ಆಗ್ತಾ ಇದೆ. ದಯಮಾಡಿ ಎಲ್ಲ ಕುರಿ ಮಾಲೀಕರು ಹೆಚ್ಚಿನ ರೀತಿಯಾಗಿ ರೆಗ್ಯುಲರ್ ಕುರಿಗಳನ್ನ ಹಾಕ್ರಿ. 10 ಕುರಿ ಸೇರ್ಲಿ 5 ಕುರಿ ಸೇರ್ಲಿ ಬಹುಮಾನ ಕೊಡ್ತೀವಿ. ಯಾವುದೇ ರೀತಿ ಇದರಲ್ಲಿ ನಾವ್ ಯಾರಿಗೂ ಮಾತು ಕೊಟ್ಟಿಲ್ಲ, ನಿನ್ ಕುರಿ ಕಣ ಮಾಡ್ಕೊಡ್ತೀನಿ, ನಮ್ ಕುರಿ ಕಣ ಮಾಡ್ಕೊಡ್ತೀನಿ ಅಂತ. ನಾವಂತ ಕಣಗಳು ನಾವು ನಡ್ಸಕ್ ಹೋಗೋದಿಲ್ಲ. ಚೀಟಿ ಡಬ್ಬಿ ಕಟ್ತೀವಿ. ಎಲ್ಲರೂ ಕಷ್ಟಪಟ್ಟು ಕುರಿ ಸಾಕಿರ್ತಾರೆ. ಯಾರ ಕುರಿ ಒಳಗೆ ದಮ್ ಇರ್ತದ ಆ ಕುರಿ ಹೊಡ್ಕೊಂಡು ಹೋಗ್ಲಿ, ಅವ್ರಿಗೆ ನಿಶ್ಚಿಂತೆಯಿಂದ ಬಹುಮಾನ ಕೊಟ್ಟು ಕಳಿಸ್ತೀವಿ. ಪ್ರತಿ ವರ್ಷ ಎಲ್ಲರೂ ಸಹಕಾರ ನೀಡ್ಕೊಂತ ಬಂದಿರೋ ಕುರಿ ಮಾಲೀಕರು, ದಯಮಾಡಿ ಇದೊಂದು ವರ್ಷ ಬಹಳ ಅದ್ದೂರಿ ಮಾಡ್ಬೇಕು ಅಂತೇಳಿ ಹಮ್ಮಿಕೊಂಡಿದೀವಿ. ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗಿ ಕೇಳ್ಕೊಳ್ತೀವಿ. ನಮಸ್ತೆ. ಮತ್ತೆ ನೋಡ್ರಿ, ನಾನು ಎಲ್ರಿಗೂ ಒಂದೇ ಮಾತು ಹೇಳೋದು, ಕಣದಲ್ಲಿ ನನಗೆ ಮೋಸ ಆಗಿದೆ ಅಂತಂದು ಮನ್ಯಾಗ ರೂಮಾಗ ಬಾಗ್ಲಕ್ಕ ಕೂತ್ಕೊಂಡು ಮಾತಾಡೋದು ಫಸ್ಟ್ ಬಿಡ್ರಿ. ಇಲ್ಲ ಅಂತಂದ್ರೆ ಅಂತಾರೆ ಕುರಿನ ಕಟ್ಬೇಡ್ರಿ. ನಿಮಗೆ ಏನಾದ್ರೂ ನಿಮ್ಮ ಕಣದಲ್ಲಿ ಸಮಸ್ಯೆಗಳಾದ್ರೆ ಅದೇ ಕಣದಲ್ಲಿ ನಿಂದ್ರಿಸ್ಬಿಟ್ಟು ಮಾತಾಡೋ ದಮ್ಮು ತಾಕತ್ತಿದ್ರೆ ಕುರಿ ಕಟ್ರಿ. ಸುಮ್ಮನೆ ಅಲ್ಲಿ ನಮಗೆ ಮೋಸ ಆಗೈತಿ, ಇಲ್ಲಿ ನಮಗೆ ಮೋಸ ಆಗೈತಿ, ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು, ಹಂಗ ಮೋಸ ಮಾಡಿದ್ದನ್ನ ಎದುರುಗಡೆನೆ ಕೇಳ್ಬೇಕು. ತಪ್ಪೇನಿಲ್ಲ, ಇಲ್ಲಿ ಯಾರಿಗೇನು ದೊಡ್ಡರಿರೋದಿಲ್ಲ. ಇಷ್ಟಂದ್ರೆ ಹೇಳ್ಬಲ್ಲೆ, ಸುಮ್ಮನೆ ಈ ಕಣದ ನಮಗೆ ಮೋಸ ಆಗೈತೆ ಅಂತ ಎಲ್ಲೋ ಕೂತ್ಕೊಂಡು ಕೆಲವೊಂದು ಗ್ರೂಪಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪದು. ಕೈಲಾಗಲ್ದಾರ ಮಾಡ್ತಾರೆ. ಮತ್ತೆ ಏನಂತಾರಪ್ಪ ಅಂತಂದ್ರೆ, ನೋಡ ಅವ್ರ ಕುರಿ ಸೋತಿದ್ಕೆ ಮಾತಾಡ್ತಿದ್ರು ಅವರು ಅಂತ ಮಾತು ಬರ್ತಾವ ಅಂತಂದು ಕೂಡ ಈ ತರನು ಮಾತಾಡ್ತಾರೆ. ನಾನು ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ಕುರಿ ಕಟ್ಟಿರ್ತೀರಾ, ಕಷ್ಟಪಟ್ಟು ಮೇಯಿಸಿರ್ತೀರಾ, ನಿಮ್ಗೇನಾದ್ರೂ ಕಣದಲ್ಲಿ ಸಮಸ್ಯೆ ಆದ್ರೆ ಕಣದಲ್ಲೇ ನಿಂತ್ಕೊಂಡ್ಬಿಟ್ಟು ಕೇಳ್ರಿ. ಎಲ್ರಿಗೂ ಅಧಿಕಾರ ಇರುತ್ತೆ. ಏನಂತೀರಿ ಮದನ ಇದ್ರ ಬಗ್ಗೆ? ಆಮೇಲೆ ನೋಡಿ, ನಮ್ಮ ಟೂರ್ನಮೆಂಟ್ ಅಲ್ಲಿ ಒಂದು ಹೇಳ್ತೀವಿ, ಈಗ 16-24 ಅಲ್ಲಿ ಒಂದು ಕುರಿ ಒಟ್ಟು ಸೇರಿದ್ರು ಲಾಸ್ಟ್ ಪ್ರೈಸ್ ಕೊಡ್ಬೇಕಾದ್ರೆ 5,000 10,000 ಕಮ್ಮಿ ಕೊಡ್ತಿದ್ದಾರೆ. ಇಲ್ಲಿ ಲೆಕ್ಕ ಹಾಕಿ ನೀವು 4,000 ರೂಪಾಯಿ 14 ಕುರಿಗೆ 80-90,000 ದುಡ್ಡಾಗುತ್ತೆ. ಅವ್ರದ್ದು ಡೌರಿ ಕೊಡೋಕ್ಕೆ ಕಷ್ಟಪಡ್ತಿದ್ದಾರೆ. ನಮ್ಮಲ್ಲಿ ಇಟ್ಟಿರೋ ಎಂಟ್ರೆನ್ಸ್ ಫೀಸ್ ನೋಡಿ. ಆಮೇಲೆ ನಾವು ಲಾಸ್ಟ್ ಟೈಮ್ ನಡೆಸಿದಾಗ ಇದೇ ತರ ಪ್ರೊಸೆಸಿಂಗ್ ಇತ್ತು. ಮರಿಕುರಿ 20-15 ಮರಿ ಸೇರಿದ್ದು 1,800 ರೂಪಾಯಿ ಇಟ್ಟಿದ್ವಿ. ಅವರಿಗೆ ರಿಜಿಸ್ಟರ್ ಖರ್ಚು ಸಮೇತ ದುಡ್ಡು ಇರಲಿಲ್ಲ. ಒಬ್ಬ ಬಡವ ಪ್ರೈಸ್ ಹೊಡೆದಿದ್ದನ ಅವನಿಗೆ ನಮ್ಮ ಪ್ರೈಸ್ ಬಿಟ್ಟು ಮತ್ತೆ ಎಕ್ಸ್ಟ್ರಾ 3,000 ರೂಪಾಯಿ ಕೊಟ್ಟು ಅವ್ರಿಗೆ ನಾವು ಗಾಡಿ ಕೊಟ್ಟು ಕಳಿಸಿದ್ವಿ. ನಮ್ಮಲ್ಲಿರೋದು ಒಂದೇ, ಬಡವರು ಬಗ್ಗರು ಪ್ರೈಸ್ ತಗೊಂಡು ಹೋಗ್ಬೇಕು, ಖುಷಿ ಪಡ್ಬೇಕು ಈ ಫೀಲ್ಡ್ ಅಲ್ಲಿ ಅನ್ನೋದು ಕಾನ್ಸೆಪ್ಟ್ ಇರುತ್ತೆ. ಕುರಿಗಳನ್ನ ಹಾಕಿ ಸಹಕರಿಸ್ರಿ. ನಮ್ಮ ಟೂರ್ನಮೆಂಟ್ ಯಾಕೆ ಕುರಿಗಳನ್ನ ಹಾಕ್ರಿ ಅಂತ ಹೇಳ್ತಿದೀವಿ ಅಂದ್ರೆ, ನಾವು ಕುರಿಗಳು ಜಾಸ್ತಿ ಸೇರಿದಷ್ಟು ಜನರಿಗಾಗಿರ್ಲಿ ನಮಗಾಗ್ಲಿ ಖುಷಿ ಆಟ ನೋಡೋದಕ್ಕೆ, ಅದೊಂದು ಇಂಟೆನ್ಷನ್ ಅಷ್ಟೇ. ಆ ದುಡ್ಡಲ್ಲಿ ನಾವೇನು ಬಿಸ್ನೆಸ್ ಆಗಲಿ ಮನೆ ಆಗಲಿ ನಡ್ಸಕ್ ಹೋಗಲ್ಲ. ಏನಪ್ಪ ಟೂರ್ನಮೆಂಟ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀವಿ. ದಯಮಾಡಿ ಎಲ್ಲ ಕುರಿಗಳನ್ನ ಹಾಕಿ ಸಹಕರಿಸಿ ನಮ್ಮ ಟೂರ್ನಮೆಂಟ್ಗೆ. ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಕುರಿ ಪ್ರೇಮಿಗಳು ಈ ಒಂದು ಟೂರ್ನಿಗೆ ಆಗಮಿಸಿ ಟೂರ್ನಿ ಯಶಸ್ವಿಯತ್ತ ಸಾಗಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.